सहनाववतो सह नौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताभ्यप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि अधीहि भगवो ब्रह्म श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः सप्रणामं हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धायां विशुद्ध वेदांत परिभाषा नाम्नी देवभाषायाः कृतिः इदानीं विचार्यते। अग्रे तावत् श्री श्री स्वामिचरणानां प्रशस्ति श्लोकमेकं द्विवारं पठित्वा प्रकृतं ग्रन्थभागं यथा स्वामिपादानुग्रहं विचारयामः। ॐ कषाय रहितं काषाय वासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ कषाय रहितं काषाय वासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ ब्रह्मनिष्ठाय विद्महे संयमीन्द्राय धीमहि तन्नः सच्चिदानन्दः प्रचोदयात्। अथ
ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿ ಪಾದೈ ಪ್ರಣೀತ ವಿಶುದ್ಧ ವೇದಾಂತ ಪರಿಭಾಷಾ. ಓಂ ಅವಾಚ್ಯಮಪ್ರಮೇಯಂಚ ಕಾರ್ಯಕಾರಣವರ್ಜಿತಂ ನಿಷ್ಕ್ರಿಯಂ ನಿಷ್ಕಲಂ ಶಾಂತಂ ಆತ್ಮಾನಮನುಸಂದಧೆ ಪದವಾಕ್ಯ ಪ್ರಮಾಣಜ್ಞಾನ್ ಸಂಪ್ರದಾಯವಿದೋ ಗುರೂನ್ ನತ್ವಾ ವಿಶುದ್ಧ ವೇದಾಂತ ಪರಿಭಾಷಾ ಪ್ರಕಾಶ್ಯತೆ. ಓಂ ಅವಾಚ್ಯಮಪ್ರಮೇಯಂಚ ಕಾರ್ಯಕಾರಣವರ್ಜಿತಂ ನಿಷ್ಕ್ರಿಯಂ ನಿಷ್ಕಲಂ ಶಾಂತಮಾತ್ಮಾನಮನುಸಂದಧೆ ಪದವಾಕ್ಯ ಪ್ರಮಾಣಜ್ಞಾನ್ ಸಂಪ್ರದಾಯವಿದೋ ಗುರೂನ್ ನತ್ವಾ ವಿಶುದ್ಧ ವೇದಾಂತ ಪರಿಭಾಷಾ ಪ್ರಕಾಶ್ಯತೆ. ಇದಾನೀಂ ಅಸ್ಮಿನ್ ಗ್ರಂಥೆ ದ್ವಿತೀಯಃ ವಿಷಯಃ ವಿಚಾರಣೀಯಃ ಅವಿದ್ಯಾ ನಾಮ. ಇದರಲ್ಲಿ ಆ ಒಂದು ಸ್ವಲ್ಪ ಭಾಗ ಆಗಿತ್ತು. ಏನು ಹೇಳಿದ್ರು? ಅವಿದ್ಯಾ ಅಂತಕ್ಕಂಥದ್ದೇನು? ಒಂದರಲ್ಲಿ ಮತ್ತೊಂದರ ಬುದ್ಧಿ, ಒಂದನ್ನು ಮತ್ತೊಂದೆಂದು ತಿಳಿದುಕೊಳ್ಳುವುದು, ಇದನ್ನು ಅಧ್ಯಾಸ ಅಂತ ಹೇಳ್ತಾರೆ. ಅಲ್ಲಿ ಒಂದರಲ್ಲಿ ಮತ್ತೊಂದನ್ನು ತಿಳಿದುಕೊಳ್ಳುವುದು ಅಂತಂದರೆ ಯಾತರಲ್ಲಿ ಯಾವುದನ್ನು ತಿಳಿದುಕೊಳ್ಳುವುದು ಅಂತಂದರೆ, ಯಾವ ಒಂದು ಪ್ರತ್ಯಗಾತ್ಮ ಅಹಂ ಪ್ರತ್ಯಕ್ಕೆ ವಿಷಯವಾಗಿರ್ತಕ್ಕಂತಹ ನಾನು ಎಂಬುದಕ್ಕೆ ಗೋಚರವಾಗಿರತಕ್ಕಂತಹ ತತ್ವ ಇದೆಯೋ ಅದು ಹೇಗಿದೆ? ಅದು ನಮ್ಮ ಮಂಗಳ ಶ್ಲೋಕದಲ್ಲಿ ಹೇಳಿದರು. ಅವಾಚ್ಯಮಪ್ರಮೇಯಂ ಕಾರ್ಯಕಾರಣವರ್ಜಿತಂ ನಿಷ್ಕ್ರಿಯಂ ನಿಷ್ಕಲಂ ಶಾಂತಂ. ಇಂತಹ ಆತ್ಮನನ್ನ ಯಾವುದರಲ್ಲಿ ಅಂತಂದರೆ ಆ ಅನಾತ್ಮವಾಗಿರತಕ್ಕಂತಹ ದೇಹೇಂದ್ರಿಯಾದಿಗಳಲ್ಲಿ ಏನು ಮಾಡಿ ಅಧ್ಯಾಸವನ್ನು ಮಾಡಿಕೊಂಡು, ಅಂದೇನೋ ಅದನ್ನೇ ನಾನು ಅಂತ ತಿಳ್ಕೊಂಡು, ಮತ್ತೆ ಆ ಒಂದು ಪರಮಾತ್ಮನ ಧರ್ಮಗಳನ್ನು ಈ ಅನಾತ್ಮದಲ್ಲಿ ಅಧ್ಯಾಸ ಮಾಡಿ ಆರೋಪ ಮಾಡಿಕೊಂಡು, ಅಷ್ಟೇ ಅಲ್ಲ ಆ ವಿಲೋಮ ಪ್ರಕಾರದಿಂದ ಆ ಅನಾತ್ಮನನ್ನು ಆತ್ಮನಲ್ಲಿ ಅಧ್ಯಾಸ ಮಾಡಿ, ಅನಾತ್ಮನ ಧರ್ಮಗಳನ್ನು ಆತ್ಮನಲ್ಲಿ ಅಧ್ಯಾಸ ಮಾಡಿಕೊಂಡು ನಾವು ವ್ಯವಹಾರ ಮಾಡ್ತಾ ಇದ್ದೇವಲ್ಲ, ಇದು ವ್ಯವಹಾರಕ್ಕೆಲ್ಲ ಕಾರಣ. ಯಾವುದೇ ವ್ಯವಹಾರ ಇರಬಹುದದು ಲೌಕಿಕ ವೈದಿಕ ಯಾವುದಾದರೂ ಇರಬಹುದು. ಅದಕ್ಕೆಲ್ಲ ಕಾರಣ ಏನು? ಈ ಅಧ್ಯಾಸ ಅಂದ್ರೇನು? ಅದಲ್ಲದ ಅದರಲ್ಲಿ ಇನ್ನೊಂದನ್ನು ಅಧ್ಯಾಸ ಮಾಡಿ ತಿಳಿದುಕೊಳ್ಳುವುದು. ಅದಲ್ಲದ್ದದು, ಅದರಲ್ಲಿ ಯಾವ ಗುಣವೂ ಇಲ್ಲ, ಏನು ವಿಶೇಷ, ಅದರಲ್ಲಿ ಅದಕ್ಕೆ ಇಲ್ಲದ ಗುಣಧರ್ಮಗಳನ್ನು ಆರೋಪ ಮಾಡಿ ತಿಳಿದುಕೊಳ್ಳುವುದು ಅಂತಕ್ಕಂಥ. ಇದಕ್ಕೆ ಹೇಳಿದ ಹೆಸರು ಅಧ್ಯಾಸ ಅಂತ ಹೇಳಿದರು. ಈಗ ಈ ಅಧ್ಯಾಸ ಅಂತಕ್ಕಂಥದ್ದು ಎಲ್ಲಿ ಬಂದಿದೆ? ಬ್ರಹ್ಮಸೂತ್ರಗಳಿಗೆ ಶಂಕರ ಭಗವತ್ಪಾದರು ಬರೆದಿರತಕ್ಕಂತಹ ಭಾಷ್ಯ ಇದೆಯಲ್ಲ, ಅದಕ್ಕೆ ಉಪೋದ್ಘಾತ ರೂಪವಾಗಿ ಬಂದಿದೆ. ಅದರಲ್ಲಿ ಮೊಟ್ಟ ಮೊದಲನೇ ಸೂತ್ರ ಯಾವುದು? ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿದರು. ಏನು? ಬ್ರಹ್ಮವನ್ನು ತಿಳಿದುಕೊಳ್ಳುವುದಕ್ಕೆ ಇಚ್ಛಿಸಬೇಕು. ಆಯ್ತು, ಬ್ರಹ್ಮವನ್ನು ತಿಳಿದುಕೊಳ್ಳುವುದಕ್ಕೆ ಇಚ್ಛಿಸಬೇಕು ಅಂದಾಗ ಬ್ರಹ್ಮ ಅಂತಂದ್ರೆ ಏನು? ಇವಾಗ ನಾನು ಅಂತಂದ್ರೆ ಗೊತ್ತಾಗತ್ತೆ. ಇನ್ನೊಬ್ಬನ ಯಾವನೋ ಗೋವಿಂದನೋ ಪರಮಾತ್ಮನೋ ಇನ್ನೊಬ್ಬನೋ ಯಾವನೋ ಅಂದ್ಬಿಟ್ರೆ ನನಗೇನು ಗೊತ್ತವನೋ ಗೊತ್ತಿಲ್ಲ. ಹಾಗೆ ಬ್ರಹ್ಮ ಅಂದರೆ ಏನಾಯಿತು? ಯಾರೋ ಗೊತ್ತಿಲ್ಲ. ಹೌದಾನೆ? ಹೀಗೆ ಈ ಗೊತ್ತಿಲ್ಲದ್ದನ್ನು ನಾವು ತಿಳಿದುಕೊಳ್ಳುವುದಕ್ಕೆ ಇಷ್ಟಪಡಬೇಕು, ಇಚ್ಛೆ ಮಾಡಬೇಕು. ಜ್ಞಾತುಮಿಚ್ಛಾ ಜಿಜ್ಞಾಸ ಅಂದ್ರೆ ಏನಾಯಿತು? ಆ ಬ್ರಹ್ಮತತ್ವ ನಮಗೆ ಗೊತ್ತಿಲ್ಲ, ಅದನ್ನು ನಾವು ತಿಳಿದುಕೊಳ್ಬೇಕು ಅಂತಾಯಿತು. ಆಯ್ತಪ್ಪ, ತಿಳ್ಕೊಳ್ಳೋಣ, ಹೇಳಿ ತಿಳ್ಕೊಳ್ಳೋಣ ಅಂದರೆ ಮೊಟ್ಟ ಮೊದಲೇ ಹೇಳಿಬಿಟ್ರು ಅವಾಚ್ಯಂ. ಅಯ್ಯಯ್ಯೋ, ಹೇಳೋಕ್ಕಾಗಲ್ಲ ಕಣ್ರಿ. ಮತ್ತೆ
ಹೋಗಲಪ್ಪ ಅದಕ್ಕೇನು ಪ್ರಮಾಣ ಅದಾರು ಹೇಳಿ, ನಮಗೇನು ಪ್ರಮಾಣ ಗೊತ್ತಾಗ್ತಾ ಇದೆ ಅಂದರೆ ಅಪ್ರಮೇಯಂ, ಅದು ಯಾವ ಪ್ರಮಾಣದಿಂದಲೂ ಗೋಚರವಾಗತಕ್ಕದ್ದಲ್ಲ ಅಂತೇಳಿ. ಮತ್ತೆ ಯಾಕೆ ಗೊತ್ತಾಗಬೇಕು ಸ್ವಾಮಿ ಅಂದರೆ ನೋಡಿ, ಅಪ್ರಮೇಯ ಅಂತಲೂ ಹೇಳಿಬಿಟ್ಟು ಏನು ಹೇಳಿದ್ರು ನೋಡಪ್ಪ, ಈ ಪ್ರಪಂಚ ನೀನು ಕಾಣ್ತಾ ಇದೆ ತಾನೆ, ಅವಕ್ಕೆಲ್ಲ ಯಾವುದು ಕಾರಣವಾಗಿದೆಯೋ ಅದು ಬ್ರಹ್ಮ. ನೋಡಪ್ಪ, ಈ ಗಾಳಿ ಇಲ್ಲಿ ಬೀಸ್ತಾ ಇದೆ, ಇಲ್ಲಿ ಕಾಣ್ತಾ ಇಲ್ವಲ್ಲ ಸ್ವಾಮಿ, ಗಾಳಿ ಬೀಸ್ತಾ ಇದೆ. ಗಾಳಿ ಬೀಸ್ತಾ ಪ್ರಮಾಣ ಏನು? ಅಯ್ಯೋ, ಪ್ರಮಾಣ ಆದರೆ ಗಾಳಿ ಕಣ್ಣಿಂದ ನೋಡೋಕ್ಕಾಗಲ್ಲಪ್ಪ. ಅಥವಾ ಒಂದು ವಸ್ತುರೂಪವಾಗಿದ್ದು ಇದು ಅಂತ ನಾನು ಯಾವುದೋ ಮೊಬೈಲ್ನೋ ವಾಚ್ನೋ ತೋರಿಸೋಕ್ಕಾಗೋದಿಲ್ಲಪ್ಪ. ಮತ್ತೆ ಹೇಗೆ ಸ್ವಾಮಿ ಅಂತಂದರೆ, ಓ ನೋಡು ತೋರಿಸ್ತೇನೆ ನೋಡು ಅಂದ್ಬಿಟ್ಟು ದೂರದಿಂದ ಎಲೆ ತೋರಿಸ್ತಾ, ನೋಡು ಎಲೆ ನೋಡು, ಎಲೆ ಅಲುಗಾಡ್ತಾ ಇದೆಯಲ್ಲಪ್ಪ, ಓ ಎಲೆ ಅಲುಗಾಡ್ತಾ ಇರೋದ್ರಿಂದ ಗಾಳಿ ಇದೆ ಅಂತ ತಿಳ್ಕೊ ಅಂತಂದ. ಅದೆಂಥ ಪ್ರಮಾಣ? ಅದು ಅನುಮಾನ ಪ್ರಮಾಣ. ಈ ಅನುಮಾನ ಪ್ರಮಾಣ ಇದೆಯಲ್ಲ, ಈ ಅನುಮಾನ ಪ್ರಮಾಣದಿಂದ ನಾವು ಹೇಗೆ ಪ್ರಪಂಚ ಅಂತ ಇದೆ, ಅದರ ಮೂಲಕ ಬ್ರಹ್ಮವನ್ನು ತಿಳಿದುಕೊಳ್ಳಬೇಕು. ಓಹೋ, ಗೊತ್ತಾಯ್ತು ಸ್ವಾಮಿ. ಏನಂತ ಗೊತ್ತಾಯ್ತಪ್ಪ? ಬ್ರಹ್ಮವನ್ನು ತಿಳಿದುಕೊಳ್ಳುವುದಕ್ಕೆ ಅನುಮಾನವೇ ಪ್ರಮಾಣ. ಬ್ರಹ್ಮವು ಅನುಮಾನಗಮ್ಯ, ಅನುಮಾನಗಮ್ಯಂ ಬ್ರಹ್ಮ. ಗೊತ್ತಾಯ್ತು ಸ್ವಾಮಿ. ಅಯ್ಯಯ್ಯೋ, ಗೊತ್ತಾಗಲಿಲ್ಲಪ್ಪ. ಈಗ ತಾನು ಹೇಳಿದ್ವಲ್ಲಪ್ಪ, ಅವಾಚ್ಯಂ ಅಪ್ರಮೇಯಂ ಅಂತಂತ. ಅಯ್ಯ, ಅಪ್ರಮೇಯ ಅಂತ ಹೇಳ್ಬಿಟ್ರೆ ಇದ್ಯಾಕೆ ಸ್ವಾಮಿ ಹೇಳಿದ್ರಿ? ಇದು ಹೇಗೆ ನೀವು ಅಲ್ಲಗಲಿತಾ ಇದ್ದೀರಿ? ಇವಾಗ ಪ್ರಪಂಚ ಇದೆ, ಅದಕ್ಕೆ ಕಾರಣನಾದವರು ಬ್ರಹ್ಮ, ಸರಿಯಾಗಿದೆಯಲ್ಲ. ಅಂದರೆ ನೋಡಪ್ಪ, ನಾವು ಅಪ್ರಮೇಯ ಅಂತ ಹೇಳಿದ್ವಲ್ಲ, ಆ ಅಪ್ರಮೇಯ ಅಂತ ಹೇಳುವುದನ್ನು ಸಿದ್ಧ ಮಾಡುವುದಕ್ಕೋಸ್ಕರ ಈ ಬ್ರಹ್ಮವನ್ನೇ ನಾವು ಏನಂತ ಕರೀತಾ ಇದ್ದೇವೆ? ಈಗ ಆತ್ಮ, ಆತ್ಮ ಅಂತ ಕರೀತಾ ಇದ್ದೇವೆ. ಓಹೋ, ಮತ್ತೆ ಆತ್ಮ ಅಂತ ಕರೆದಿದ್ದು ಅದು ಅನುಮಾನ ಪಟ್ಟ. ನಿನ್ನ ಅನುಮಾನ ಸರಿಯಾಗಿದೆ. ಆತ್ಮ ಅಂತ ಕರೆದದ್ದು ಯಾತಕ್ಕೆ ಗೊತ್ತೇ? ಬ್ರಹ್ಮವನ್ನ ಅವಾಚ್ಯ ಅಂತ ಹೇಳಿದ್ವಿ ನಾವು. ಬ್ರಹ್ಮವನ್ನ ಅವಾಚ್ಯ ಅಂತ ಹೇಳಿಬಿಟ್ಟು, ಓ ಈ ಬ್ರಹ್ಮವೇ ಆತ್ಮ ಅಂತ ಹೇಳಿದ್ರೆ ವಾಚ್ಯ ಆಗೋಯ್ತಲ್ಲ. ಆತ್ಮ ಅಂತ ಅನ್ನೋದ್ರಿಂದ ವಾಚ್ಯವಾಯ್ತದು, ಆತ್ಮ ಶಬ್ದಕ್ಕೆ ವಾಚ್ಯವಾಯಿತು. ಹೇಗೆ ಹೊಂದುತ್ತೆ ಅಂದರೆ, ಇಲ್ಲಪ್ಪ, ನಾವು ಆತ್ಮ ಅಂತ ಹೇಳಿದ್ದು ಯಾತಕ್ಕೆ ಗೊತ್ತೇ? ಯಾವ ದೃಷ್ಟಿಯಿಂದ ಗೊತ್ತೇ? ಅಧ್ಯಾರೋಪ ದೃಷ್ಟಿಯಿಂದ. ನೋಡಿ, ಇದು ಬಹಳ ಮುಖ್ಯವಾದದ್ದು. ಇದು ವೇದಾಂತ ಸಂಪ್ರದಾಯ, ಹೀಗೆ ತಿಳಿದುಕೊಳ್ಳಬೇಕು. ಇದಕ್ಕಾಗಿ ವಿಶುದ್ಧ ವೇದಾಂತ ಪರಿಭಾಷಾ ಅಂತಕ್ಕಂಥದ್ದನ್ನು ನಾನು ಬರಿತಾ ಇರತಕ್ಕಂಥದ್ದು. ನೋಡಿ, ಇವಾಗ ಬ್ರಹ್ಮವನ್ನು ತಿಳಿದು ಅಥಾತೋ ಬ್ರಹ್ಮ ಜಿಜ್ಞಾಸ, ಆಮೇಲಿಂದ ಜನ್ಮಾದ್ಯಸಿ ಯತಃ. ಈ ಪ್ರಪಂಚಕ್ಕೆ ಜನ್ಮ, ಸ್ಥಿತಿ, ಭಂಗ ಯಾವುದರಿಂದ ಉಂಟಾಗ್ತಾ ಇದೆಯೋ ಅದು ಬ್ರಹ್ಮ. ಓ, ಗೊತ್ತಾಯ್ತು ಸ್ವಾಮಿ. ಓ, ಜನ್ಮ, ಸ್ಥಿತಿ, ಭಂಗ ಉಂಟಾಗ್ತಾ ಇದೆ ಗೊತ್ತು ನನಗೆ. ಹುಟ್ಟಿತು, ಇದೆ, ಯಾವತ್ತೂ ಹೋಗುತ್ತೆ. ಓ, ಇದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಗೊತ್ತಾಯಿತು, ಅನುಮಾನಗಮ್ಯ ಬ್ರಹ್ಮ. ಅಯ್ಯಯ್ಯೋ, ಹಾಗೆ ಅಪ್ರಮೇಯ ಬ್ರಹ್ಮನಪ್ಪ ಅದು. ಅನುಮಾನಗಮ್ಯ ಅಂತ ಹೇಳಿದ್ದು ಯಾವ ದೃಷ್ಟಿಯಿಂದ ಗೊತ್ತೇ? ನಾವು ಅಪ್ರಮೇಯ ಬ್ರಹ್ಮವಾಗಿದ್ದರೂ ಕೂಡ ಅನುಮಾನ ಅಂತ ಹೇಳಿದ್ದು ಯಾತಕ್ಕೆ ಗೊತ್ತೇನಪ್ಪ? ನಾವು ಇಲ್ಲಿ ಬ್ರಹ್ಮವನ್ನು ಆತ್ಮ ಅಂತ ಹೇಳಿದ್ದು ಯಾವುದಕ್ಕೋಸ್ಕರ ನಾವು ಆತ್ಮ ಅಂತ ಹೇಳಿದ್ದೇವೆ ಅಂತಂದರೆ, ಅಧ್ಯಾರೋಪ ದೃಷ್ಟಿಯಿಂದ. ಏನನ್ನು ಅಧ್ಯಾರೋಪ ಮಾಡಿದ್ದೇವೆ? ಆತ್ಮ ಅನ್ನುವುದನ್ನು ಅಧ್ಯಾರೋಪ ಮಾಡಿದ್ದೇವೆ. ಇನ್ನೊಂದು ಹೆಸರು ಆತ್ಮ ಅಂತ ಅಧ್ಯಾರೋಪ ಮಾಡಿದ್ದೇವೆ. ಯಾವುದನ್ನು ಅಪವಾದ ಮಾಡೋದಕ್ಕೋಸ್ಕರ ಅಂದರೆ, ಬ್ರಹ್ಮವು ಅನುಮಾನಗಮ್ಯವಲ್ಲ ಎಂಬುದಾಗಿ ಅಪವಾದ ಮಾಡುವುದಕ್ಕೋಸ್ಕರ ಬ್ರಹ್ಮವನ್ನು ಆತ್ಮ ಎಂದು ಕರೆದಿದ್ದೇವೆ. ಯಾಕೆ? ಆತ್ಮ ಅಂತ ಅಂದುಬಿಟ್ರೆ ಅದು ಅನುಮಾನಗಮ್ಯ ಅಲ್ಲ. ಅದು ಹೌದು ತಾನೆ? ಆತ್ಮ ಅಂದರೆ ನಾನು ಅಂತ ಅನ್ನೋದನ್ನು ಸಿದ್ಧ ಮಾಡಬೇಕಾದ್ರೆ ಯಾವುದಾದ್ರು ಪ್ರಮಾಣ ಬೇಕಾ? ಅನುಮಾನ ಪ್ರಮಾಣ ಬೇಕಾ? ನಾನು ಸ್ವಾಮಿ, ನೀನು ಹೇಗೆ ಸಿದ್ಧ ಮಾಡ್ತಾ ಇದೆಯಾ? ನಾನು ಸ್ವಾಮಿ ಕೈ ಬಾಯಿ ಅಲ್ಲಾಡಿಸ್ತಾ ಇದ್ದೀನ, ಸ್ವಾಮಿ ಮಾತಾಡ್ತಾ, ಹೀಗೇದಾರು ಉಂಟಾ? ಅನುಮಾನ ಪ್ರಮಾಣ ನಾನು ಅಂತ ಹೇಳಿದ್ರೆ ಅಲ್ಲಿ ಪ್ರಮಾಣ ಬೇಕಿಲ್ಲ. ಆದ್ದರಿಂದ ಬ್ರಹ್ಮವು
ನೀನು ತಿಳಿದುಕೊಂಡಾಗೆ ಬ್ರಹ್ಮ ಅಂದ್ಬಿಟ್ರೆ ಏನಾಯಿತು? ಎಲ್ಲೋ ಇದೆ. ಅದು ಯಾವುದದು? ಈ ಪ್ರಪಂಚಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಈ ಪ್ರಪಂಚಕ್ಕೆ ಕಾರಣವಾಗಿರ್ತಂಥ ಬ್ರಹ್ಮ ಅಂತ ಹೇಳಿಬಿಟ್ರೆ ಅನುಮಾನ ಪ್ರಮಾಣಗಮ್ಯ ಅಂತಾಯಿತು. ಅನುಮಾನ ಪ್ರಮಾಣಗಮ್ಯವಲ್ಲ ಅಂತ ಹೇಳೋದಕ್ಕೋಸ್ಕರವೇ ನಾವು ಆತ್ಮ ಎನ್ನುವ ಶಬ್ದವನ್ನು ಉಪಯೋಗಿಸಿದ್ದೇವೆ. ಆಯಿತು. ಏನು? ಇಲ್ಲಿ ಈ ಯುಷ್ಮದತ್ತ ಪ್ರತ್ಯಗೋಚರಯೋ ಅಲ್ಲಿ ಆತ್ಮನಾತ್ಮ. ಹೀಗೆ ಈ ಆಯ್ತು ಸ್ವಾಮಿ, ಅದು ಸರಿ ಹೋಯಿತು. ಈಗ ನೀವು ಈ ಒಂದು ಬ್ರಹ್ಮ ಜಿಜ್ಞಾಸೆ ಮಾಡಬೇಕು ಅಂತ ಹೊರಟು ಅವಿದ್ಯೆಯನ್ನು ಹೇಳಿದ್ದರಲ್ಲ. ಹೋಗಲಿ, ಅವಿದ್ಯೆನಾರು ಹೇಳಬೇಕಾಗಿತ್ತು. ಅಧ್ಯಾಸ ಅಂತ ಯಾಕೆ ಹೇಳಿದ್ರಿ? ಅಧ್ಯಾಸಕ್ಕೂ ಬ್ರಹ್ಮಕ್ಕೂ ಏನು ಸಂಬಂಧ? ಎಲ್ಲೂ ಇಲ್ಲವಲ್ಲ ಶಾಸ್ತ್ರದಲ್ಲಿ ಅಂತ ಹೇಳಿದ್ರೆ. ಅಧ್ಯಾಸ ನೋಡಪ್ಪ, ಯಾತಕ್ಕೆ ಅಧ್ಯಾಸ ಅಂತ ನಾವು ಅಧ್ಯಾಸವನ್ನು ತೆಗೆದುಕೊಳ್ಳೋದನ್ನು ನಿರೂಪಣೆ ಮಾಡ್ತಾ ಇದ್ದೇವೆ ಅಂತಂದರೆ, ಮೊಟ್ಟ ಮೊದಲಿಗೆ ಈ ಬ್ರಹ್ಮವು ಅವಾಚ್ಯ ಅಪ್ರಮೇಯ ಅಂತ ನಾವು ಹೇಳಿದ್ವಲ್ಲ, ಇಂತಹ ಅವಾಚ್ಯ ಅಪ್ರಮೇಯ ಆಗಿದೆ. ಆದರೂ ಕೂಡ ನಮ್ಮ ಅಸ್ತಿತ್ವ ನಮಗೆ ಗೋಚರವಾಗ್ತಾ ಇದೆ ಅಂದರೆ ಏನರ್ಥ? ಅದಕ್ಕೆ ಸ್ವತಃ ಸಿದ್ಧ ಅಂತ ಅರ್ಥವಾಯಿತು. ಹೌದು ತಾನೆ? ಈ ಬ್ರಹ್ಮವು ಸ್ವತಃ ಸಿದ್ಧವಾಗಿದೆ. ಅದರಿಂದ ಯಾವ ಮಾತುಗಳಿಂದಾಗಲಿ ಪ್ರಮಾಣದಿಂದಾಗಲಿ ಸಿದ್ಧ ಮಾಡಬೇಕಾದದ್ದಿಲ್ಲ ಅಂತ ಹೇಳೋದಕ್ಕೆ ಆಯಿತು. ಇಂತಹ ತತ್ವವನ್ನು, ಯಾವುದು ಅವಾಚ್ಯ ಅಪ್ರಮೇಯ, ಇಂತಹ ತತ್ವ ನಮಗೆ ತಿಳಿದಿಲ್ಲ. ತಿಳಿದಿಲ್ಲ ಅಂತಂದ್ರೆ ಏನು? ಹೀಗೆ ಬ್ರಹ್ಮವಾಚ್ಯ ಅಪ್ರಮೇಯ ಅಂಬುದ ತಿಳಿದ ಸ್ವರೂಪ ನಮಗೆ ತಿಳಿದಿಲ್ಲ. ತಿಳಿಯದೇ ತಿಳಿದಿಲ್ಲ ಅಂತ ನಾವು ಹೇಳ್ತಾ ಇದ್ದೇವಲ್ಲ, ಆ ತಿಳಿದಿಲ್ಲ ಅಂತ ಹೇಳ್ತಕ್ಕಂಥದ್ದು ಅವಿದ್ಯಾ. ಬ್ರಹ್ಮವು ಅವಾಚ್ಯ ಪ್ರಮೇಯ ಮತ್ತೆ ಏನಾಗಿದೆ? ಸ್ವತಃ ಸಿದ್ಧವಾಗಿದೆ. ಸ್ವತಃ ಸಿದ್ಧವಾಗಿದ್ದರೂ ಕೂಡ ನಮಗೆ ಗೊತ್ತಾಗ್ತಾ ಇಲ್ವಲ್ಲ, ಅದಕ್ಕೆ ಅವಿದ್ಯಾ ಅಂತ ಹೆಸರು. ಹೀಗೆ ಯಾತಕ್ಕೆ ಗೊತ್ತಾಗ್ತಾ ಇಲ್ಲ ನಮಗೆ ಅಂತ ಅನ್ನುವುದನ್ನು ನಾವು ತಿಳ್ಕೊಂಡ್ರೆ ಬ್ರಹ್ಮವನ್ನು ಪ್ರತ್ಯೇಕವಾಗಿ ತಿಳಿದುಕೊಳ್ಳಬೇಕಾದ ಪ್ರಮೇಯವೇ ಇಲ್ಲ. ಏನಾಗಿದೆ? ಬ್ರಹ್ಮ ತಿಳಿದೇ ಬಿಟ್ಟಿದೆ. ಏನಾಗಬೇಕು? ಆ ತಿಳಿದೇ ಇರತಕ್ಕಂಥ ಬ್ರಹ್ಮವನ್ನು ಮುಚ್ಚಾಕಿದೆಯಲ್ಲ ಯಾವುದೋ ಒಂದು, ನಮಗೆ ಗೊತ್ತಾಗ್ತಿಲ್ವಲ್ಲ, ಅದನ್ನು ತೆಗಿಬೇಕಷ್ಟೆ. ಅದಕ್ಕೆ ಹೆಸರು ಅವಿದ್ಯಾ ಅಂತ ಹೆಸರು. ಸರಿ, ಅವಿದ್ಯಾ ಅಂತಾಯಿತು. ಮತ್ತು ಅಧ್ಯಾಸ ಅಂತ ಯಾಕೆ ಸ್ವಾಮಿ ಹೇಳಿದ್ರಿ? ಅವಿದ್ಯಾ ಅಧ್ಯಾಸ ಯಾಕೆ ಹೇಳಿದ್ವಿ ಅಂದರೆ, ಅವಿದ್ಯಾ ಅಂತಂತಂದ್ರೆ ಏನಾಗುತ್ತೆ? ಅವಿದ್ಯಾ ಅಂತಕ್ಕಂಥಾದರೆ ನಮಗೇನೋ ಗೊತ್ತಿಲ್ಲ, ಗೊತ್ತು ಮಾಡ್ಕೋಬೇಕಾದಂಥ ವಸ್ತುವಿನ ಬಗ್ಗೆ ಅದರ ಸ್ವರೂಪವನ್ನು ಸರಿಯಾಗಿ ತಿಳಿಯದೇ ಇರುವುದಕ್ಕೆ ಅವಿದ್ಯಾ ಅಂತ ಹೆಸರು. ಈ ವಸ್ತುವಿನ ಬಗ್ಗೆ ನನಗೆ ಅವಿದ್ಯಾ ಇದೆ, ಆ ವಸ್ತುವಿನ ಸ್ವರೂಪ ನನಗೆ ಗೊತ್ತಿಲ್ಲ ಅಂತಾಯಿತು. ಈ ವಸ್ತುವಿನ ಸ್ವರೂಪದ ಬಗ್ಗೆ ಏನು ಬೇಕಾದ್ರೆ ಈ ವಸ್ತು ಅಂತ ಹೇಳಿದ ಹಾಗೆ ಬ್ರಹ್ಮವನ್ನು ಈ ವಸ್ತು ಅಂತ ಹೇಳೋಕ್ಕಾಗತ್ತಾ? ಆಗೋದಿಲ್ಲ. ಅವಾಚ್ಯ ಅಪ್ರಮೇಯ ಅದು. ಹಾಗಾಗಿ ಏನಾಗಿದೆ? ನಿರ್ದಿಷ್ಟವಾಗಿ ಇದು ಅಂತ ಹೇಳೋದಕ್ಕಾಗೋದಿಲ್ಲ. ಆದ್ದರಿಂದ ಏನಾಗಿದೆ? ನಾವು ವ್ಯವಹಾರಂತೂ ಮಾಡ್ತಾ ಇದ್ದೇವೆ. ವ್ಯವಹಾರ ಯಾತಕ್ಕೆ ಮಾಡ್ತಾ ಇದ್ದೇವೆ? ಆ ಸ್ವರೂಪ ಗೊತ್ತಿಲ್ಲ ನಮಗೆ. ಸ್ವರೂಪ ಗೊತ್ತಿಲ್ಲ ಅಂತಂದ್ರೆ ಏನು? ಗೊತ್ತಿಲ್ಲ ಅಂದರೆ ತಪ್ಪಾಗಿ ತಿಳಿದುಕೊಂಡು ಬಿಟ್ಟಿದ್ದೇವೆ ಇಲ್ಲ. ಅಥವಾ ಪೂರ್ತಿ ಗೊತ್ತಿಲ್ವೋ, ತಪ್ಪಾಗಿ ತಿಳಿದುಕೊಂಡು ಬಿಟ್ಟಿದ್ದೇವೋ, ಅಥವಾ ಸಂಶಯ ರೂಪವಾಗಿ ಏನೋ ಇದು ಸರಿಯಾಗಿ ಗೊತ್ತಿಲ್ಲ. ಹೀಗೆ ಮೂರು ಕಾರಣ ಅವಿದ್ಯ. 3 ಕಾರಣವುಳ್ಳ ಅವಿದ್ಯೆಯಿಂದ ನಮಗೆ ಗೊತ್ತಾಗ್ತಾ ಇಲ್ಲ. ಏನು ಹೀಗಂದರೆ ಅಂದರೆ ಇದನ್ನೇ ಒಂದನ್ನು ಇನ್ನೊಂದು ಎಂಬುದಾಗಿ ತಪ್ಪಾಗಿ ತಿಳಿದುಕೊಳ್ಳುವುದಕ್ಕೆ ಅಧ್ಯಾಸ ಅಂತ ಹೆಸರು. ಓಹೋ, ಒಂದನ್ನು ಇನ್ನೊಂದಾಗಿ ತಪ್ಪಾಗಿ ತಿಳಿದುಕೊಳ್ಳೋದು ಗೊತ್ತಾಯ್ತು ಸ್ವಾಮಿ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ನಾವು ಇಲ್ಲಿ ಅಧ್ಯಾಸ ಅನ್ನುವ ಒಂದು ಅಧ್ಯಾಸ ಸ್ವರೂಪವನ್ನು ನಾವು ಹೇಳ್ತಾ ಇದ್ದೇವೆ ಅಂತ ಹೇಳಿ, ಇನ್ನು ಆ ಅಧ್ಯಾಸಕ್ಕೂ ಅವಿದ್ಯೆಗೂ ಏನು ಸಂಬಂಧ? ಆ ಅವಿದ್ಯೆ ಅಂತ ಅನ್ನೋದಕ್ಕೆ ಒಂದು ವಾಕ್ಯ ಡೆಫಿನೇಷನ್ ಅದನ್ನು ಹೇಳಿಬಿಡಿ ಸ್ವಾಮಿ, ಇವಾಗ ತೀರ್ಮಾನ ಮಾಡಿಬಿಡೋಣ. ಅಂದರೆ ಅದನ್ನು ಹೇಳ್ತಾ ಇದ್ದೇವಪ್ಪ, ಈಗ ಕೇಳು.
ಅಂಥೇಳಿ ಇವತ್ತಿನ ಭಾಗ ಅದನ್ನು ಹೇಳ್ತಾ ಇದ್ದಾರೆ. ಹಿಂದಿನ ಭಾಗ ಏನಾಯಿತು? ತಮೇತಂ ಆತ್ಮಾನಾತ್ಮನೋ ಇತರ ಇತರೇತರ ತಾದಾತ್ಮ್ಯ ತದ್ ತಾದ್ಧರ್ಮ್ಯ ಅಧ್ಯಾಸಂ ತಾದಾತ್ಮ್ಯ ತಾದ್ಧರ್ಮ್ಯ ಅಧ್ಯಾಸಂ ಅವಿದ್ಯಾ ಇತಿ ಮನ್ಯಂತೆ. ಇದನ್ನು ಅಧ್ಯಾಸವನ್ನೇ ಅವಿದ್ಯಾ ಎಂಬುದಾಗಿ ಹೇಳುತ್ತಾರೆ. ಯಾರು? ತತ್ವದರ್ಶಿನಃ. ಯಾವ ತತ್ವದರ್ಶಿನಃ? ಯಾವುದು ಬೇಕಾದ್ರೆ ಬ್ರಹ್ಮರ ಸ್ವರೂಪವನ್ನು ತಿಳಿದವರು, ಮತ್ತೆ ಇಲ್ಲಿ ಅಧ್ಯಾಸದ ಸ್ವರೂಪವನ್ನು ತಿಳಿದವರು. ಅಧ್ಯಾಸ ಏನು, ಇದು ಹೇಗೆ, ಅದನ್ನು ವಿಶ್ಲೇಷಣೆ ಮಾಡಿ ತಿಳಿದಿರತಕ್ಕಂಥವ್ರು ಏನು ಹೇಳ್ತಾ ಇದ್ದಾರೆ ಗೊತ್ತೇ? ಈ ಅಧ್ಯಾಸವೇ ಅವಿದ್ಯೆ ಎಂದು ಕರೆಯಲ್ಪಡುತ್ತಿದೆ. ಅಂದರೆ ಏನಾಯಿತು? ಅವಿದ್ಯೆ ಈಕ್ವಲ್ಸ್ ಅಧ್ಯಾಸ ಅಂತ ಹೇಳಿದಾಗಾಯಿತು. ಅಷ್ಟೆ. ಇದು ಸಿದ್ಧಾಂತ. ಇದು ಇಲ್ಲಿ ನೋಡಿ, ಇದರ ಬಗ್ಗೆ ದೊಡ್ಡ ಒಂದು ಜಿಜ್ಞಾಸೆ ಅದರ ಬಗ್ಗೆ ಇಲ್ಲ. ಅವಿದ್ಯೆ ಅಧ್ಯಾಸ ಎರಡೂ ಕೂಡ ಪರ್ಯಾಯ ಶಬ್ದವಾಗುವುದಕ್ಕೆ ಸಾಧ್ಯವಿಲ್ಲ ಹೇಳಿದ್ದಾರಲ್ಲಪ್ಪ. ಅದನ್ನು ತೋರಿಸ್ಕೊಡ್ತೇವೆ ನಾವು. ಮತ್ತೇನು ಹೇಳ್ತಾ ಇರ್ತಕ್ಕಂಥ? ಅವಿದ್ಯೆ ಕಾರಣ, ಅಧ್ಯಾಸ ಕಾರ್ಯ. ಈ ಅಧ್ಯಾಸ ಆಗಿದೆಯಲ್ಲ, ಏನು ಅಧ್ಯಾಸ? ಈ ಪರಮಾತ್ಮನ ಅವನು ನಾನು ಅಂತ ತಿಳ್ಕೊಂಡಿದ್ದು, ಅನಾತ್ಮನಲ್ಲಿ ಅನಾತ್ಮ ವಸ್ತುವನ್ನೇ ಆತ್ಮ ಅಂತ ತಿಳ್ಕೊಂಡಿದ್ದು, ಆತ್ಮವಸ್ತುವನ್ನೇ ಅನಾತ್ಮ ಅಂತ ತಿಳ್ಕೊಂಡಿದ್ದು, ಅದರ ಧರ್ಮವನ್ನು ಇದಕ್ಕೆ, ಇದರ ಧರ್ಮವನ್ನು ಅದಕ್ಕೆ, ಇದಕ್ಕೆ ಅಧ್ಯಾಸ ಅಂತ ಹೆಸರು ಅಂತ ಹೇಳ್ತೀರಲ್ಲ. ಇದಕ್ಕೆ ಕಾರಣವಾಗಿ ಯಾಕೆ ಹೀಗೆ ತಿಳ್ಕೊತಾ ಇದ್ದೀವಿ ನಾವು ಅಂತಂದರೆ, ಇದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಅವಿದ್ಯಾ. ಗೊತ್ತಿಲ್ಲ ನಮಗೆ, ಅವಿದ್ಯೆ ತಿಳ್ಕೊಳ್ತಾ ಇದ್ದೇವೆ ಅಂತ ಹೇಳಿ ಅವಿದ್ಯೆಯ ಕಾರ್ಯ ಅಧ್ಯಾಸ, ಮತ್ತೆ ಅಧ್ಯಾಸದ ಕಾರಣ ಅವಿದ್ಯೆ ಅಂತ ಶಂಕರ ಭಗವತ್ಪಾದರು ಹೇಳಿದ್ದಾರೆ ಎಂಬುದಾಗಿ ವ್ಯಾಖ್ಯಾನಕಾರರು ಹೇಳ್ತಾರೆ. ಅವೆಲ್ಲ ಅದರ ಬಗ್ಗೆ ದೊಡ್ಡ ಚರ್ಚೆ ಮಾಡಿ ಸ್ವಾಮಿಪಾದರು ಇಲ್ಲ ಅವಿದ್ಯಾ ಅಧ್ಯಾಸ ಎರಡೂ ಕೂಡ ಒಂದೇ ಅಂತ ಆಚಾರ್ಯ ಸ್ಪಷ್ಟವಾಗಿ ಮೊಟ್ಟ ಮೊದಲೇ ಹೇಳಿಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅದರ ಮುಂದೆ ಕೆಲವು ಭಾಗ ಇದೆ, ಆ ಭಾಗ ಬಂದಾಗ ವಿಸ್ತಾರವಾಗಿ ಚರ್ಚೆ ಮಾಡೋಣ. ಈಗ ಇಷ್ಟು ಸಾಕು. ಮತ್ತು ಇದಕ್ಕೆ ಅವಿದ್ಯಾ ಅಂತ ಹೆಸರು, ಅಧ್ಯಾಸ ಅಂತ ಹೆಸರು, ಎರಡು ಪರ್ಯಾಯ. ಮತ್ತು ವಿದ್ಯಾ ಯಾವುದು? ವಿದ್ಯಾ ಅದಕ್ಕೆ ವಿರೋಧವಾಗಿರ್ತಕ್ಕಂಥದ್ದು ವಿದ್ಯೆ ಅಂತ ಹೇಳಿ ವಸ್ತು ಸ್ವರೂಪ ಅವಧಾರಣಂ, ವಸ್ತುವಿನ ಸ್ವರೂಪವನ್ನು ನಿಶ್ಚಯ ಮಾಡಿ ತಿಳಿದುಕೊಳ್ಳುವುದಕ್ಕೆ ವಿದ್ಯಾ ಅಂತ ಹೆಸರು. ನಿಶ್ಚಯ ಮಾಡದೆ ಅನ್ಯಥಾ ತಿಳಿದುಕೊಳ್ಳುವುದಕ್ಕೆ ಅವಿದ್ಯಾ ಅಂತ ಹೆಸರು. ಎರಡೂ ಕೂಡ ಪರಸ್ಪರ ವಿರೋಧ, ಎರಡಕ್ಕೂ ವಿರೋಧ. ಈಗ ಹೇಳ್ತಾ ಇದ್ದಾರೆ, ತದೇವಂ ಆತ್ಮಾನಾತ್ಮನೋ ಅನ್ಯೋನ್ಯಾತ್ಮಕತಾ ಆಕಲನ ಲಕ್ಷಣಂ. ಅನ್ಯೋನ್ಯಾತ್ಮಕತಾಕಲನ ಲಕ್ಷಣಂ, ಅನ್ಯೋನ್ಯ ಧರ್ಮವತ್ತಾಕಲನ ಲಕ್ಷಣಂ ಚ ಮಿಥ್ಯಾಜ್ಞಾನಂ ಅವಿದ್ಯಾಯಾಃ ಸ್ವರೂಪಂ. ನೋಡಿ, ಇಲ್ಲೇನು ಹೇಳ್ತಾರೆ? ಅವಿದ್ಯಾ ಸ್ವರೂಪ. ಅವಿದ್ಯೆಯ ಸ್ವರೂಪ ಏನು ಗೊತ್ತೇನಪ್ಪ ಅಂಥೇಳಿ, ಆತ್ಮ ಮತ್ತು ಅನಾತ್ಮ ಇವೆರಡಕ್ಕೂ ಕೂಡ ಒಂದನ್ನು ಇನ್ನೊಂದಾಗಿ ತಿಳಿಯುವುದು, ಮತ್ತೆ ಒಂದರ ಧರ್ಮವನ್ನು ಇನ್ನೊಂದನ್ನು ತಿಳಿಯುವುದು. ಪಾರಸ್ಪರಿಕ ಸಂಬಂಧ ಎರಡಕ್ಕೂ ಪರಸ್ಪರ. ಇದು ಯಾವುದಿದು? ಇದಕ್ಕೆ ಮಿಥ್ಯಾಜ್ಞಾನ ಅಂತ ಹೆಸರು, ತಪ್ಪು ತಿಳುವಳಿಕೆ ಅಂತ ಹೆಸರು. ಇದು ಅವಿದ್ಯೆಯ ಸ್ವರೂಪ ಅಂತ ಹೇಳಿ ಏನಾಯ್ತು ಇಲ್ಲಿ? ಈ ಅವಿದ್ಯೆಯ ಸ್ವರೂಪ ಇದು. ಅವಿದ್ಯೆ ಏನು ಸ್ವರೂಪ ಅಂದರೆ ಅದರ ಅರ್ಥ ಅದೇನು? ಪರಮಾತ್ಮ ತೋರ್ಕೊಳ್ತಾ ಅದರ ಬಗೆ ಯಾವುದು? ಹೀಗೆ ತೋರ್ಕೊಳ್ತಾ ಅಷ್ಟೆ. ಅವಿದ್ಯೆ ಅಂದರೆ ಒಂದೇ, ಅಧ್ಯಾಸ ಅಂತಂದ್ರೆ ಒಂದೇ. ತಸ್ಯ ನಿಮಿತ್ತಂಚ ಆತ್ಮಾನಾತ್ಮನೋ ಇತರ ವಿವೇಕಾಭಾವ. ಇದಕ್ಕೆ ಕಾರಣ ಏನು? ಈ ಅಧ್ಯಾಸಕ್ಕೆ ಕಾರಣ ಏನು? ಕಾರಣ ಏನು ಅಂತಂದರೆ ಇಲ್ಲೇ ಹೇಳ್ತಾರೆ. ಯಾರು? ಎಲ್ಲರೂ ಕೂಡ, ಸಾಮಾನ್ಯವಾಗಿ ಎಲ್ಲರೂ ಅದೇ. ಇದಕ್ಕೆ ಕಾರಣ ಏನು ಗೊತ್ತೇನ್ರಿ? ಅವಿದ್ಯಾ. ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲದೆ ಇರೋದು. ಗೊತ್ತಿಲ್ಲದೆ ಇರೋದು ಕಾರಣವಲ್ಲ. ಮತ್ತಿನ್ನೇನು ಕಾರಣ ಅಂತಂದರೆ ಇಲ್ಲಿ ಹೇಳ್ತಾರೆ ನೋಡಿ, ಇತರೇತರ ವಿವೇಕ ಅಭಾವ.
ಇತರೇತರ ವಿವೇಕಾಭಾವ. ಒಂದನ್ನೊಂದು ವಿಂಗಡಿಸಿ ತಿಳಿಯದೇ ಇರುವುದು ಎಂಬುದೇ ಕಾರಣ. ಒಂದನ್ನೊಂದು ವಿಂಗಡಿಸಿ ತಿಳಿಯದಿರುವುದು ಎಂಬುದೇ ಈ ಅಧ್ಯಾಸಕ್ಕೆ ಕಾರಣ. ಅದೇನು? ವಿವೇಕಾಭಾವ. ಅದೇ ಅವಿವೇಕ. ಅಂದ್ರೆ ಏನಾಯಿತು? ಮೊಟ್ಟ ಮೊದಲು ಆತ್ಮ ಯಾವುದು, ಅನಾತ್ಮ ಯಾವುದು ಅಂತಕ್ಕಂಥದ್ದನ್ನು ವಿಂಗಡಿಸಿ ತಿಳಿದುಕೊಂಡಿಲ್ಲ. ಆ ಕಾರಣದಿಂದ ಏನಾಗ್ತಾ ಇದೆ? ಅಧ್ಯಾಸ ಮಾಡಿಕೊಳ್ತಾ ಇದೆ. ಇವಾಗ ಒಬ್ಬ ತಂದೆ ಇದ್ದ, ಅವನು ಇಬ್ಬರು ಅಣ್ಣ ತಮ್ಮಂದಿರಿದ್ರು, ಭಾಗ ಮಾಡಿಕೊಟ್ಟ. ನೋಡಪ್ಪ, ಇದ್ದಿನ ಭಾಗ ಇಷ್ಟು ದುಡ್ಡು ತಗೋ, ಇದ್ದಿನ ಭಾಗ ಇಷ್ಟು ದುಡ್ಡು ತಗೋ ಅಂತ ಕೊಟ್ಟ. ಇವನೇನು ಮಾಡ್ದ? ಏನು ಕೆಟ್ಟ ಬುದ್ಧಿ ಅಲ್ಲ, ಇದು ವಿವೇಕ ಇಲ್ಲ. ಇದು ನಂದು, ಇದು ಅವಂದು ಅಂತಕ್ಕಂಥ ಒಂದು ವಿವೇಕ ಇಲ್ಲ ಅವನಿಗೆ. ಅದರಿಂದ ಏನು ಮಾಡ್ಬಿಟ್ಟ? ಆ ದುಡ್ಡನ್ನು ಖರ್ಚು ಮಾಡ್ದ, ಈ ದುಡ್ಡನ್ನು ಖರ್ಚು ಮಾಡ್ದ, ಸಂಪಾದನೆ ಮಾಡಿ ಅದಕ್ಕೂ ಹಾಕ್ದ, ಸಂಪಾದನೆ ಮಾಡಿ ಇದಕ್ಕೂ ಹಾಕ್ದ. ಇದರಿಂದ ಏನಾಯಿತು? ಯಾಕೆ ಇದಾಯಿತು ಅಂದರೆ, ಇದು ಇದು ನನ್ನದು, ಇದು ಅವನದ್ದು, ಇದು ಹೀಗೆ, ಅದು ಹಾಗೆ ಅಂತ ಅವನಿಗೆ ಗೊತ್ತಿಲ್ಲ. ವಿವೇಕಾಭಾವ. ಹೀಗೆ ಆತ್ಮನ ಸ್ವರೂಪ ಮತ್ತು ಅನಾತ್ಮನ ಸ್ವರೂಪ, ಅನಾತ್ಮನ ಸ್ವರೂಪಗಳ ಇವುಗಳ ಬಗ್ಗೆ ಇರತಕ್ಕಂತಹ ವಿವೇಕದ ಅಭಾವವೇ ಕಾರಣ. ಯಾವುದಕ್ಕೆ? ಅಧ್ಯಾಸಕ್ಕೆ. ಮತ್ತು ಕಾರ್ಯಂತೋ ಅನೃತ ರೂಪಸ್ಯ ಅನಾತ್ಮನಃ ಪ್ರತ್ಯುಪಸ್ಥಾಪನಂ. ಈ ಕಾರ್ಯ ಇದೆಯಲ್ಲ, ಯಾವುದು? ಎಲ್ಲ ಕಾರ್ಯಗಳು ಕೂಡ ಅಧ್ಯಾಸದ ಕಾರ್ಯ ಯಾವುದು? ಈ ಪ್ರಪಂಚ ಏನು ಎಲ್ಲ ಪ್ರತಿಯೊಂದು ಕಾರ್ಯವೇ, ಅನಾತ್ಮ ಎಲ್ಲ ಕಾರ್ಯವೇ. ಕಾರ್ಯವಾದರೂ ಏನಾಗಿದೆ? ಅನೃತ ರೂಪಸ್ಯ ಅನಾತ್ಮನಃ ಪ್ರತ್ಯುಪಸ್ಥಾಪನಂ. ಅಂದ್ರೇನು? ಈ ಅನೃತ ರೂಪವಾಗಿರತಕ್ಕಂತಹ ಅನಾತ್ಮ ಇದೆಯಲ್ಲ, ಆ ಅನಾತ್ಮನ ಪ್ರತ್ಯುಪಸ್ಥಾಪನಂ, ಅದರಿಂದ ಉಂಟಾಗಿರತಕ್ಕಂಥದ್ದು, ಅದರಿಂದ ಬಂದಿರತಕ್ಕಂಥದ್ದು ಕಾರ್ಯ ಎಲ್ಲವೂ ಕೂಡ. ಅಂದರೆ ಕಾರ್ಯಕ್ಕೆ, ಈ ಕಾರ್ಯ ಇದೆಯಲ್ಲ ಪ್ರಪಂಚ, ಈ ಪ್ರಪಂಚಕ್ಕೆ ಕಾರಣ ಯಾವುದು ಅಂತಾಯಿತು? ಯಾವುದು ಅನೃತ ರೂಪವಾಗಿರತಕ್ಕಂಥ ಅನಾತ್ಮ, ಅದು ಕಾರಣ. ಬ್ರಹ್ಮ ಏನಾಯಿತು? ಕಾರಣವಲ್ಲ. ಈ ಅನೃತ ರೂಪ ಆಗಿರತಕ್ಕಂಥ ಯಾವುದು ಕಾರಣ ಅಂತ ಹೇಳ್ತಾ ಇದ್ದೇವಲ್ಲ, ಯಾಕೆ ಬಂತು? ಅದು ಒಂದು ಅವಿವೇಕ ಅಷ್ಟೇ. ನಿಜವಾಗಿ ನಾವು ಕಾಣ್ತಾ ಇದೆ, ಇದರ ಸ್ವರೂಪ ಏನು, ಅದರ ಸ್ವರೂಪ ಏನು ಎಂಬುದಾಗಿ ವಿಂಗಡಿಸಿ ನಾವು ತಿಳಿದುಕೊಂಡಿಲ್ಲ ಅಷ್ಟೆ. ಅನೃತ ಸ್ವರೂಪಸ್ಯ ಅನಾತ್ಮನಃ ಪ್ರತ್ಯುಪಸ್ಥಾಪನಂ. ಕಾರ್ಯ ಅಂತ ಹೇಳಿದ್ರೆ ಏನಾಯಿತು? ಈ ಇಲ್ಲದೆ ಇರತಕ್ಕಂಥ, ಸುಳ್ಳಾಗಿರ್ತಕ್ಕಂಥ ಅನಾತ್ಮದ ಒಂದು ಪ್ರತ್ಯುಪಸ್ಥಾಪನ, ಅದೇ ಅದರಿಂದ ಬಂದದ್ದು ಇದು, ಕಾರ್ಯ ಇಲ್ಲ. ತತಶ್ಚ ಪ್ರಮಾಣ ಪ್ರಮೇಯ ವ್ಯವಹಾರ. ಈ ಒಂದು ಅನೃತ ರೂಪವಾದ ಅನಾತ್ಮ ಇದೆಯಲ್ಲ, ವಿಂಗಡಿಸ, ಅದರಿಂದ ಪ್ರಮಾಣ ಪ್ರಮೇಯ ವ್ಯವಹಾರ ಬಂತು. ಮತ್ತು ಕರ್ತೃತ್ವ ಭೋಕ್ತೃತ್ವ ವ್ಯವಹಾರಶ್ಚ ಇತಿ ಸ್ಥಿತಂ. ಕರ್ತೃತ್ವ ಭೋಕ್ತೃತ್ವ ವ್ಯವಹಾರವೂ ಕೂಡ ಇದರಿಂದ ಬಂತು. ಯಾವುದರಿಂದ ಬಂತು? ನಿಜವಾಗಿ ಇಲ್ಲದೆ ಇರತಕ್ಕಂತಹ ಯಾವುದೋ ಒಂದು ಅನಾತ್ಮ, ಅದಕ್ಕೆ ಹೆಸರೇ ಇಲ್ಲ, ಅದಕ್ಕೆ ಗೊತ್ತೇ ಇಲ್ಲ, ಅದು ಇಲ್ಲವೇ ಇಲ್ಲ, ಅದು ಬಂದ್ಬಿಟ್ಟ, ಅದರಿಂದ ಬಂತು ಅಂತಂದ. ಈಗ ಯಾವುದೋ ಒಂದು ಮೊಲದ ಕೊಂಬಿನಿಂದ ಒಂದು ವಿಗ್ರಹ ಮಾಡ್ದ. ನೋಡಯ್ಯ, ಗಣಪತಿ ಮಾಡಿದ್ದೀಯಾ, ಈ ಗಣಪತಿಗೆ ಇಲಿ ಮಾಡಿದ್ದೀಯಲ್ಲ, ಸರಿ ಇಲ್ಲ, ಸಣ್ಣದಾಗೋಯ್ತು, ದಪ್ಪ ಆಗೋಯ್ತು. ಈ ಸಣ್ಣದಾಗೋಯ್ತು, ದಪ್ಪ ಆಗೋಯ್ತು ಅಂತ ಅನ್ನೋದಕ್ಕೆ ಯಾವುದು ಕಾರಣ? ಅವೆಲ್ಲ ಇರ್ತಕ್ಕಂಥದ್ದು ಎಲ್ಲಿ? ಮೊಲದ ಕೊಂಬಿನಲ್ಲಿ. ಆ ಮೊಲದ ಕೊಂಬು ಅಂತಕ್ಕಂಥದ್ದು ಏನು? ಅದೇ ಅನೃತ. ಹೀಗೆ ಎಲ್ಲವೂ ಕೂಡ ಆ ಅನೃತ ಸ್ವರೂಪವಾಗಿರ್ತಕ್ಕಂಥ ಅನಾತ್ಮದಿಂದ ಬಂದಿರತಕ್ಕ ಎಲ್ಲವೂ ಅಂದರೆ ಯಾವುದು? ಈ ಎಲ್ಲ ಪ್ರಪಂಚ. ಮತ್ತೆ ಅಷ್ಟೇನಾ? ಅಲ್ಲ. ಮತ್ತೇನು? ಪ್ರಮೇಯ ವ್ಯವಹಾರ. ಪ್ರಮಾಣವನ್ನು ಉಪಯೋಗಿಸ್ಕೊಂಡು ಪ್ರಮೇಯವನ್ನು ತಿಳಿದುಕೊಳ್ತಕ್ಕಂಥದ್ದು. ಪ್ರಮಾಣವೂ ಕೂಡ ಅಷ್ಟೇ. ಅಲ್ಲಿಗೇನಾಯಿತು ನೋಡಿ, ಈ ಪ್ರಮಾಣಕ್ಕೆ ಕಾರಣ ಯಾವುದು? ಈ ಪ್ರಮಾಣ ಬಂದಿರೋದೇ ಅವಿದ್ಯಾ ಪ್ರತ್ಯುಪಸ್ಥಾಪಿತ ಪ್ರಮಾಣವೇ. ಮತ್ತು ಇದು ಇಂತಹ ಅವಿದ್ಯಾಯಿಂದ ಪ್ರತ್ಯುಪಸ್ಥಾಪಿತವಾಗಿರ್ತಕ್ಕಂಥ ಪ್ರಮಾಣ
ಎಲ್ಲಾದರೂ ಕೂಡ ತನಗೆ ಕಾರಣವಾಗಿರ್ತಕ್ಕಂಥ ಬ್ರಹ್ಮದ ಎಲ್ಲದಕ್ಕೂ ಕಾರಣವಾಗಿರ್ತಕ್ಕಂಥ ಬ್ರಹ್ಮನ ಸ್ವರೂಪವನ್ನು ತಿಳಿಸಿಕೊಡುವುದಕ್ಕೆ ಆಗುತ್ತಾ? ಈಗ ಮಗ ಇದ್ದ, ಅವನನ್ನ ನೋಡಪ್ಪ, ನಿಮ್ಮ ಅಪ್ಪ ಹುಟ್ಟಿದ ಡೇಟು ಯಾವುದು ಅಂತ ಅನ್ನೋದು ಮಗನಿಂದ, ಅವನು ಬೇರೆಯವರಿಂದ ಕೇಳ್ಕೊಂಡಿರ್ತಾನೆ, ಹೇಳ್ತಾನೆ, ಅದು ಬೇರೆ ವಿಚಾರ. ಅವನೇ ಅವ್ರು ಹುಟ್ಟಿರ್ತಕ್ಕಂಥ ತಾರೀಖು ನೋಡಿರೋದಕ್ಕೆ ಸಾಧ್ಯನಾ? ಯಾಕೆ? ಅವನ ಕಾರ್ಯ, ಇವನ ಕಾರಣ. ಅವನಿಂದ ಅದನ್ನು ನೋಡೋ ಸಾಧ್ಯವೇ ಇಲ್ಲ. ಅದು ಯಾರ್ರೀ ಪ್ರಮಾಣ? ನೋಡ್ರಿ, ನಿಮ್ಮ ಅಪ್ಪ ಇವತ್ತಿನ ದಿವಸ ಹುಟ್ಟಿದ ಅಂತ ಅನ್ನೋದಕ್ಕೆ ಏನು ಪ್ರಮಾಣ ಅಂದರೆ, ನೋಡಿ ಇವನ ಪ್ರಮಾಣ. ಇವನು ಯಾರು? ಅವನ ಮಗ. ಅಯ್ಯಯ್ಯ, ಅವನ ಮಗನೇ ಇರಲಿಲ್ಲವಲ್ಲಪ್ಪ ಅವಾಗ, ಪ್ರಮಾಣ ಹೇಗಾಗುತ್ತೆ? ಅವನ ಕಾರ್ಯ ಇವನು. ಹೀಗೆ ಪ್ರಮಾಣ ಅಂತಕ್ಕಂಥದ್ದು ಅದರಿಂದ ಬಂದದ್ದು, ಕಾರ್ಯ ಇದು. ಈ ಪ್ರಮಾಣ ಎಲ್ಲಾದರೂ ಕೂಡ ಪರಬ್ರಹ್ಮವನ್ನು ತಿಳಿಸಿಕೊಡುವುದಕ್ಕೆ ಸಾಧ್ಯವಾ? ಯಾಕೆ? ಅದರ ಕಾರ್ಯ ಇದು, ಹೇಗೆ ತಿಳಿಸ್ಕೊಳ್ಳೋ ಸಾಧ್ಯ ಇದು ಅಂತ ಹೇಳಿ, ಇದಕ್ಕೋಸ್ಕರ ನಾನು ಈ ಬೇರೆ ಎಲ್ಲ ಪರಿಭಾಷೆಗಳಿದೆಯಲ್ಲ, ಯಾವುದು, ಅವರೆಲ್ಲ ಏನು ಮಾಡಿದ್ದಾರೆ? ಈ ಪ್ರಮಾಣ ಪ್ರಮೇಯ ವ್ಯವಹಾರವನ್ನು ಹಿಡ್ಕೊಂಡು ಹೊರಟಿದ್ದಾರೆ. ಪ್ರಸಿದ್ಧವಾದ ಗ್ರಂಥ ನಾವು ವಿಚಾರ ಮಾಡಿದ್ವಲ್ಲ, ಅಲ್ಲಿ ಏನಿರ್ತಕ್ಕಂಥದ್ದು? ಮೊಟ್ಟ ಮೊದಲೇ ಪ್ರಮಾಣ. ಪ್ರಮಾಣ ಎಷ್ಟು? 6 ಪ್ರಮಾಣಗಳು ಇಲ್ಲಿಂದ ಹೊರಟಿದ್ದಾರೆ. ಇದು ವಿಶುದ್ಧವಾದ ವೇದಾಂತ ಪರಿಭಾಷೆ ಹೇಗಾಗುತ್ತೆ? ಆಗೋದಿಲ್ಲ. ಯಾಕೆ? ಈ ಪ್ರಮಾಣದ ಮೂಲಕವಾಗಿ ಬ್ರಹ್ಮವನ್ನು ತಿಳಿದುಕೊಡೋದಕ್ಕೆ ಹೊರಟಿರ್ತಕ್ಕಂಥದ್ದು ವಿಶುದ್ಧ ಹೇಗಾಗುತ್ತೆ? ಪ್ರಮಾಣ ಕಾರ್ಯ ಅಂತ ಹೇಳಿಬಿಟ್ಟು ಅದಕ್ಕೆ ಮತ್ತೆ ಏನು, ಹೇಗೆ? ಅದನ್ನು ಹೇಳುವುದಕ್ಕಾಗೋಸ್ಕರ ನಾವು ಈ ಗ್ರಂಥ ಬರಿತಾ ಇದ್ದೇವೆ ಅಂತ ಹೇಳಿ ಬರಿತಾ ಇದ್ದಾರೆ ಸ್ವಾಮಿಪಾದರು. ಅದಕ್ಕೋಸ್ಕರ ವಿಶುದ್ಧ ವೇದಾಂತ ಸಾರ. ಇದು ವೇದಾಂತರ ಸಂಪ್ರದಾಯ. ಯಾವುದು? ಇಲ್ಲಿ ನಾವು ಹೇಳ್ತಾ ಇರತಕ್ಕಂಥ ಕಾರಣಗಳು ಕೊಡ್ತಾ ಇದ್ದೇವಲ್ಲ, ಅದು ವೇದಾಂತ ಸಂಪ್ರದಾಯ ಅಂತಕ್ಕಂಥದ್ದು ಅಂಥೇಳಿ. ಈಗ ಸಚ ಅಯಂ ವ್ಯವಹಾರ ಲೌಕಿಕೋ ವೈದಿಕೋ ವಾ ವಸ್ತುತತ್ವ ವಿವೇಕಾಭಾವ ನಿಬಂಧನ ಮಿಥ್ಯಾ ಬುದ್ಧಿ ಮಾತ್ರ ಹೇತುತ್ವಾತ್. ವಾಕ್ಯಗಳ ರಚನೆ ನೋಡಿ, ಒಳ್ಳೆ ಈ ಒಂದು ಸೂತ್ರ ಭಾಷ್ಯದಲ್ಲಿ ಈ ಥರ ವಾಕ್ಯಗಳು ಬೇಕಾದಷ್ಟಿವೆ. ಏನು? ವಸ್ತುತತ್ವ ವಿವೇಕ ಅಭಾವ ನಿಬಂಧನ ಮಿಥ್ಯಾ ಬುದ್ಧಿ ಮಾತ್ರ ಹೇತುತ್ವಾತ್. ಯಾವುದು? ಲೌಕಿಕೋ ವೈದಿಕೋವಾ ವ್ಯವಹಾರ ಮತ್ತು ಉತ್ಪನ್ನ ಆತ್ಮಾನಾತ್ಮ ಸತತ್ವ ವಿವೇಕ ಜ್ಞಾನಸ್ಯ ಮಿಥ್ಯಾ ಬುದ್ಧಿ ಲಕ್ಷಣ ಅವಿದ್ಯಾ ನಿವೃತ್ತವು ನಿವರ್ತತೆ. ಅಂದರೆ ಏನು? ಇಲ್ಲಿ ಅನ್ವಯ ಹೇಗಾಯಿತು? ಸಚ ಅಯಂ ವ್ಯವಹಾರ ನಿವರ್ತತೆ. ಈ ವ್ಯವಹಾರ ಹೇಳಿದ್ರು ಎಲ್ಲ ಆಧ್ಯಾಸಿಕ, ಅಧ್ಯಾಸಪೂರ್ವಕವಾಗಿ ಎಲ್ಲ ವ್ಯವಹಾರಕ್ಕೂ ಕಾರಣ ಏನು? ಅಧ್ಯಾಸ. ಆ ಅಧ್ಯಾಸವನ್ನೇ ಅವಿದ್ಯಾ ಅಂತ ಹೇಳ್ತಾರೆ ಅಂತ ಹೇಳಿದರು. ಹೇಳಿದ ಮೇಲೆ ಈ ವ್ಯವಹಾರ ನಿವೃತ್ತಿ ಆಗೋದು ಹೇಳಿದ್ರು. ಹೇಗೆ ಅಂದರೆ ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಸಚ ಅಯಂ ವ್ಯವಹಾರ, ಈ ವ್ಯವಹಾರ ನಿವೃತ್ತಿ ಆಗುತ್ತೆ. ಹೇಗೆ? ಮುಂಚೆ ವ್ಯವಹಾರ ಅಂತಂದರೆ ಏನು? ವ್ಯವಹಾರ ಉಂಟಾಗಿರತಕ್ಕಂಥದ್ದು ಹೇಗೆ? ಹಿಂದೆ ಹೇಳಿದ್ದಾರೆ. ಅದನ್ನು ಒಂದೇ ಒಂದು ವಾಕ್ಯದಲ್ಲಿ ಹೇಳ್ತಾರೆ ಇವಾಗ ಸ್ವಾಮಿಪಾದರು. ಏನಂತ? ಈ ವ್ಯವಹಾರ ಅಂದರೆ ಏನು? ಅದು ಲೌಕಿಕ ವೈದಿಕ ಎರಡೂ ರೂಪವಾಗಿರತಕ್ಕಂಥ ವ್ಯವಹಾರ. ಈ ಎರಡೂ ರೂಪವಾಗಿರತಕ್ಕಂಥ ವ್ಯವಹಾರ ಹೇಗೆ ಬಂತು ನಮಗೆ ಅಂದರೆ ಅಧ್ಯಾಸದಿಂದ ಬಂತು. ಅರೆ, ಅಧ್ಯಾಸ ಅಂದರೆ ಏನು ಸ್ವಾಮಿ? ನಮಗೆ ಅದಕ್ಕೆ ಗೊತ್ತಿಲ್ವಲ್ಲ. ಅಧ್ಯಾಸ ಅಂತ ಅನ್ನೋದಕ್ಕೆ ಏನು? ಹಾಗಾದ್ರೆ ಡೆಫಿನೇಷನ್ ಏನು ಹೇಳಿ ಅಂದರೆ ಇದು ಡೆಫಿನೇಷನ್. ವಸ್ತುತತ್ವ ವಿವೇಕ ಅಭಾವ ನಿಬಂಧನ ಮಿಥ್ಯಾ ಬುದ್ಧಿ ಮಾತ್ರ ಹೇತುತ್ವ. ಇಷ್ಟೇ ಕಾರಣಪ್ಪ. ಅಧ್ಯಾಸ ಅಂತ ಹೇಳಿದ್ವಲ್ಲ, ಅದಕ್ಕೆ ಇಷ್ಟೇ ಕಾರಣ. ಅಧ್ಯಾಸದಿಂದ ವ್ಯವಹಾರ. ಅಧ್ಯಾಸ ಅಂದರೆ ಏನು ಅಂದರೆ ಇದು ವಸ್ತುತತ್ವ. ವಸ್ತುವು ತತ್ವ ಅಂದರೆ ಅದು ಸ್ವರೂಪ. ವಸ್ತುವಿನ ಸ್ವರೂಪ ಇದೆಯಲ್ಲ, ಅದರ ಒಂದು ಸ್ವರೂಪ ಅಂದರೆ ನಿಜವಾ ಹೇಗಿದೆಯೋ ಅದು, ಅದರ ಬಗ್ಗೆ ಇರತಕ್ಕಂತಹ ವಿವೇಕ ಅಭಾವ, ಅದರಲ್ಲಿ ಇರತಕ್ಕಂಥ ಜ್ಞಾನದ ಒಂದು ಅಭಾವ. ಇದರ ಒಂದು ಸ್ವಭಾವ ಅಲ್ಲ. ಹೀಗೆ ವಿಂಗ ತಿಳಿದುಕೊಳ್ತಕ್ಕಂಥದ್ದು.
ಇದರ ಅಭಾವ, ಇದು ನಮಗಿಲ್ಲ ಆ ವಸ್ತುವಿನ ಬಗ್ಗೆ. ಅಭಾವ ನಿಬಂಧನ, ನಿಬಂಧನ ಅಂದರೆ ಕಾರಣ. ಆ ಇಲ್ಲದೆ ಇರತಕ್ಕಂತಹ ಕಾರಣದಿಂದ ಏನಾಯಿತು? ಮಿಥ್ಯಾಬುದ್ಧಿ. ಮಿಥ್ಯಾಬುದ್ಧಿ ಅಂದ್ರೇನು? ಪೂರ್ಣವಾಗಿ ಜ್ಞಾನ ಇಲ್ಲ ಅಂತಲೂ ಆಯಿತು, ಆಗಬಹುದು, ಅಥವಾ ಸಂಶಯ ರೂಪವಾಗಿರ್ಬೋದು, ಇದೋ ಅದೋ ಸಂಶಯ ಇರ್ಬೋದು, ಅಥವಾ ಅದರ ಒಂದು ವಿರುದ್ಧವಾಗಬೇಕಾದ್ರೂ ಜ್ಞಾನ ಆಗ್ಬೋದು. ಹೀಗೆ 3 ತರಹ ಮಿಥ್ಯಾಬುದ್ಧಿ ಅಂತಕ್ಕಂಥ. ಇದು ಮಾತ್ರವೇ ಕಾರಣ. ಯಾವುದಕ್ಕೆ? ವ್ಯವಹಾರಕ್ಕೆ. ಇದನ್ನೇ ಅಧ್ಯಾಸ ಅಂತ ಹೇಳ್ತಕ್ಕಂಥದ್ದು. ಎಲ್ಲ ವ್ಯವಹಾರಕ್ಕೂ ಕೂಡ ವಸ್ತುತತ್ವವನ್ನು ವಿವೇಕದಿಂದ, ಅಂದರೆ ವಿಂಗಡಿಸಿ ತಿಳಿದುಕೊಳ್ಳದಿರುವುದು ಎಂಬ ಕಾರಣ. ಅದರಿಂದ ಏನಾಯಿತು? ಮಿಥ್ಯಾಬುದ್ಧಿ ಉಂಟಾಯಿತು. ಇದರಿಂದ ಏನಾಯಿತು? ವ್ಯವಹಾರ ಬಂತು. ಹೀಗೆಲ್ಲ ವ್ಯವಹಾರಕ್ಕೆ ಕಾರಣ ಇದು. ಆಯಿತು. ಈ ವ್ಯವಹಾರ ಹೋಗೋದು ಯಾವಾಗ ಅಂತಂದರೆ ಉತ್ಪನ್ನ ಆತ್ಮಾನಾತ್ಮ ಸತತ್ವ ವಿವೇಕ ಜ್ಞಾನಸ್ಯ. ಇನ್ನು ಆತ್ಮ ಅನಾತ್ಮ ಇಲ್ಲಿ ಅವಿವೇಕದಿಂದ ಆಗಿತ್ತು. ಈಗ ವಿವೇಕ ಮಾಡಿಕೊಂಡ. ವಿವೇಕ ಮಾಡ್ಕೊಳ್ಳೋದು ಎಂಥ? ಯಾವುದರ ವಿವೇಕ? ಆತ್ಮಾನಾತ್ಮ ವಿವೇಕ. ಇದು ಆತ್ಮ, ಇದು ಅನಾತ್ಮ ವಿಂಗಡಿಸಿ, ಆತ್ಮನ ಧರ್ಮ ಇದು, ಅನಾತ್ಮನ ಧರ್ಮ ಇದು ಅಂತ ಹೇಳಿ ವಿಂಗಡಿದ ತಿಳಿದುಕೊಂಡ್ರೆ ಏನಾಯಿತು? ಆ ಆತ್ಮ ಸತತ್ವ ವಿವೇಕ ಜ್ಞಾನ. ವಿವೇಕ ಅದರಿಂದ ಉಂಟಾದ ಜ್ಞಾನ ಅದು ಏನಾಯಿತು? ಮಿಥ್ಯಾ ಬುದ್ಧಿ ಲಕ್ಷಣ ಅವಿದ್ಯಾ. ಅದ್ರ ಉಂಟಾದ ಜ್ಞಾನವಾಯಿತು. ಆ ಜ್ಞಾನವಾದ ತಕ್ಷಣ ಏನಾಯಿತು? ಆ ಹಿಂದೆ ಇತ್ತಲ್ಲ ಮಿಥ್ಯಾ ಬುದ್ಧಿ, ಅದು ಹೊರಟೋಯ್ತು. ಯಾಕೆ? ಸರಿಯಾದ ಜ್ಞಾನ ಆಯಿತು, ಹೋಯಿತು. ಆ ಒಂದು ಅನ್ಯಥಾ ಜ್ಞಾನ ಹೋಯಿತು. ಅನ್ಯಥಾ ಜ್ಞಾನ ಹೋಯಿತು ಅಂದ ತಕ್ಷಣವೇ ಏನಾಯಿತು? ಸಚ ಅಯಂ ವ್ಯವಹಾರ ನಿವರ್ತತೆ. ಈ ವ್ಯವಹಾರವೆಲ್ಲ ಹೋಯಿತು. ಹಾಗಾಗಿ ಏನಾಯಿತು? ತನ್ನ ಸ್ವರೂಪದಲ್ಲೇ ನೆಲೆ ನಿಂತು ಬಿಟ್ಟ. ಬ್ರಹ್ಮಸ್ವರೂಪದಲ್ಲಿ ಅದನ್ನೇ ಮೋಕ್ಷ ಅಂತ ಹೇಳ್ತಕ್ಕಂಥದ್ದು. ಅದನ್ನೇನಾಯಿತು? ಮೋಕ್ಷ ಅಂತಂತಂದರೆ ಈ ಒಂದು ವಿವೇಕ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ, ಇನ್ನೇನೂ ಇಲ್ಲ. ಮೋಕ್ಷ ಸ್ವತಃ ಸಿದ್ಧವಾದ ವಸ್ತು ಅಲ್ಲ, ತತ್ವ. ಏನು ಮಾಡಬೇಕು? ನಮಗೆ ಗೊತ್ತಿಲ್ಲ, ವಿವೇಕ ಮಾಡ್ಕೊಳ್ಬೇಕು, ಅಷ್ಟೇ ಕಾರಣ. ಮತ್ತು ಅವಿದ್ಯಾಯಾಶ್ಚ ವಿದ್ಯಾ ವಿರೋಧಿತ್ವಾತ್ ವಸ್ತುತತ್ವ ವಿವೇಕ ಲಕ್ಷಣ ವಿದ್ಯೋತ್ಪತ್ತಿ ಮಾತ್ರಾತ್ ನಿವೃತ್ತಿ. ಈ ಅವಿದ್ಯೆ ಅಂತ ಇದೆಯಲ್ಲ, ಈ ಅವಿದ್ಯೆ ಯಾವುದು? ಅಧ್ಯಾಸ ಅಂತಕ್ಕಂಥದ್ದೇನು? ಅವಿದ್ಯೆ. ಎರಡು ಪರ್ಯಾಯ ಪದಗಳು. ಇದು ಈ ಅವಿದ್ಯೆ ಅಂತಕ್ಕಂಥದ್ದು ಹೋಗೋದು ಯಾತ್ರಿಂದ? ಯಾವುದಪ್ಪ ಎದುರುಗಡೆ ಪುಸ್ತಕ ಇದೆ, ಅದು ಏನಾಗೋಯ್ತು ನಾನು ತಿಳ್ಕೊಂಡೆ, ಪರಿಭಾಷಾ ಅಂತ ಕಾಣ್ತು, ಮುಂದೆ ಹಿಂದುಗಡೆದೆಲ್ಲ ಮರ್ತೋಗ್ಬಿಟ್ಟಿತ್ತು, ಮರೆಯಾಗ್ಬಿಟ್ಟಿತ್ತು. ಪರಿಭಾಷಾ ಅಂತ ನೋಡಿದೆ, ಓಹೋ ಇದು ಧರ್ಮರಾಜ ಧ್ವರೀಂದ್ರ ವೇದಾಂತ ಪರಿಭಾಷಾ ಅಂತ ಅಂದ್ಕೊಂಡ್ಬಿಟ್ಟೆ. ಮಿಥ್ಯಾ ಜ್ಞಾನವಾಯಿತು. ಬಂತು, ಆಯಿತು ಅಂದ್ಬಿಟ್ಟು ತಿಳ್ಕೊಂಡೆ. ಆಮೇಲೆ ಏನಾಯಿತು? ಏನೋ ಗಾಳಿ ಬಂತು, ಏನೋ ಬಂತು, ಇನ್ನೊಂದು ಮರೆಯಾಗಿತ್ತಲ್ಲ, ಆ ಕಾಗದ ಹೊರಟೋಯ್ತು, ಗೊತ್ತಾಯಿತು. ಓಹೋ ಇದು ಆ ಗ್ರಂಥ ಅಲ್ಲ, ಇದು ಸ್ವಾಮಿಪಾದ ಬರತಕ್ಕಂಥ ವಿಶುದ್ಧ ವೇದಾಂತ ಪರಿಭಾಷಾ ಅಂತ ಗೊತ್ತಾಯಿತು. ಗೊತ್ತಾದ ಹೇಗೆ? ಸಮ್ಯಕ್ ಜ್ಞಾನದಿಂದ ಇರ್ತಕ್ಕಂಥ ವಿಚಾರ. ಅವಿದ್ಯೆ ಇತ್ತು, ಅದು ಹೋದಿದ್ಯಾ ಹೇಗೆ? ವಿದ್ಯೆಯಿಂದ ಹೋಯಿತು ಅಷ್ಟೆ. ಸರಿಯಾದ ಜ್ಞಾನವಾಯಿತು, ಹೋಯಿತು. ಹೀಗೆ ಅವಿದ್ಯೆಗೂ ವಿದ್ಯೆಗೂ ಏನಾಗಿದೆ? ವಿರೋಧ. ಅವಿದ್ಯೆ ಇದ್ದ ಕಡೆ ವಿದ್ಯೆ ಇರೋದಿಲ್ಲ, ವಿದ್ಯೆ ಇದ್ದ ಕಡೆ ಅವಿದ್ಯೆ ಇರೋದಿಲ್ಲ. ಅವಿದ್ಯೆ ಇತ್ತು, ಅಲ್ಲಿ ವಿದ್ಯೆ ಇಲ್ಲಿದೆ, ಸರಿಯಾದ ಜ್ಞಾನ ಇಲ್ಲೋದೇ ಇಲ್ಲ, ಸುಮ್ಮನೆ ತಪ್ಪ ತಿಳ್ಕೊಂಡಿರ್ತಾನೆ. ವಿದ್ಯೆ ಇದ್ದ ಕಡೆ ಅವಿದ್ಯೆ ಇರೋದಿಲ್ಲ, ವಿರೋಧ. ಹೀಗೆ ವಿರೋಧವಿರುವುದರಿಂದ ವಸ್ತುತತ್ವ ವಿವೇಕ ಲಕ್ಷಣ ವಿದ್ಯೋತ್ಪತ್ತಿ ಮಾತ್ರಾತ್, ಅಂದರೆ ವಸ್ತುತತ್ವ, ಆ ವಸ್ತು ಪದಾರ್ಥ ಹೇಗಿದೆಯೋ ಹಾಗೆ ವಿವೇಕ ಅಂದರೆ ವಿಂಗಡಿಸಿ ತಿಳಿದುಕೊಳ್ಳುವುದು ಎಂಬ ಇದನ್ನೇ ವಿದ್ಯಾ ಅಂತ ಹೇಳೋದು. ವಿದ್ಯೆ ಯಾವಾಗ ಉಂಟಾಯಿತೋ ವಿದ್ಯೋತ್ಪತ್ತಿ ಉಂಟಾದ ಮಾತ್ರದಿಂದ ಈ ಒಂದು ಅವಿದ್ಯಾ ಅಂತಕ್ಕಂಥದ್ದು ನಿವೃತ್ತಿಯಾಗತ್ತೆ ಅಂತ ಹೇಳಿ, ಇಲ್ಲಿ ಅವಿದ್ಯಾ ನಿವೃತ್ತಿ ಅಂದರು ಒಂದೇ, ಮೋಕ್ಷ ಅಂತಂದ್ರು ಒಂದೇ. ಮತ್ತೆ ಇನ್ನೊಂದು ಪದ ಏನು? ಎಲ್ಲ ವ್ಯವಹಾರಗಳು ಕೂಡ ಕೊನೆಗೊಂಡವು.
ಕೊನೆಗೊಂಡು ಏನು ಇತ್ತು, ಈಗ ಹೊಟ್ಟೋಯ್ತು ಅಂತಲ್ಲ. ಯಾವ ವ್ಯವಹಾರವೂ ಇರಲಿಲ್ಲ ಮತ್ತು ತೋರ್ತಾ ಇತ್ತಲ್ಲ, ಅದಕ್ಕೋಸ್ಕರನೇ ಅಧ್ಯಾಸ ಇತ್ತು, ಅವಿದ್ಯೆ ಇತ್ತು, ಅಜ್ಞಾನ ಇತ್ತು, ಹೋಯಿತು ಈಗ ಅಷ್ಟೆ. ಮುಂಚೆನೂ ಇರಲಿಲ್ಲ, ಈಗಲೂ ಇಲ್ಲ, ಮುಂದೆಯೂ ಕೂಡ ಇರುವುದಿಲ್ಲ. ಇದು ಏನು ಈ ಒಂದು ಈ ಶಾಸ್ತ್ರ ಇದೆಯಲ್ಲ ತಿಳಿಸ್ಕೊಡ್ತಕ್ಕಂಥದ್ದು ಹೀಗೆ. ನಾವು ಶಾಸ್ತ್ರವನ್ನು ಪ್ರಮಾಣ ಅಂತ ಹೇಳ್ತಕ್ಕಂಥದ್ದು ಹೀಗೆ. ಶಾಸ್ತ್ರ ಏನು ತಿಳಿಸ್ಕೊಡುತ್ತೆ? ಅಯ್ಯಯ್ಯೋ, ಶಾಸ್ತ್ರ ಅಂತಕ್ಕಂಥದ್ದು ಯಾವಾಗಲೂ ಪ್ರಮಾಣ ಅಲ್ಲ, ಹಿಂದೆಯೂ ಪ್ರಮಾಣವಾಗಿರಲಿಲ್ಲ, ಈಗಲೂ ಇಲ್ಲ, ಮುಂದೆಯೂ ಇರುವುದಿಲ್ಲ ಅಂತ ಹೇಳಿ ಈ ಅಪ್ರಮೇಯ ತತ್ವವನ್ನು ತಿಳಿಸಿಕೊಟ್ಟು ಯಾವ ಒಂದು ಸಂಪ್ರದಾಯ ಕ್ರಮದಿಂದ, ವಿಶುದ್ಧ ಕ್ರಮದಿಂದ, ವಿಶುದ್ಧ ಪರಿಭಾಷೆಯಿಂದ, ಆ ವಿಶುದ್ಧ ಪರಿಭಾಷೆ ವಿಶುದ್ಧ ಸಂಪ್ರದಾಯ ಅಂತಕ್ಕಂಥದ್ದು ಯಾವುದು? ಅದೇ ಅಧ್ಯಾರೋಪಾಪವಾದ ಕ್ರಮದಿಂದ ಅಷ್ಟೆ, ಮತ್ತೆ ಏನಲ್ಲ. ಯಾವುದು ನೋಡ್ರಿ, ಪ್ರಮಾಣಗಳ ಸಂಪೂರ್ಣ ಜ್ಞಾನ, ಪ್ರತ್ಯಕ್ಷ ಅಂದ್ರೇನು, ಅನುಮಾನ ಅಂದ್ರೇನು, ಆಗಮ ಅಂದ್ರೇನು, ಉಪಮಾನ ಅಂದ್ರೇನು, ಅರ್ಥಾಪತ್ತಿ ಅಂದ್ರೇನು, ಅನುಪಲಬ್ಧಿ ಅಂದ್ರೆ ಎಲ್ಲದರ ಸ್ವರೂಪ ಏನು, ಸೂತ್ರಗಳನ್ನು ಜಾಲಾಡಿಬಿಟ್ಟ, ಅದರಿಂದ ಬರೋದಿಲ್ಲ. ಅದನ್ನು ಹೇಳ್ಕೊಂಡು ಹೋದರೆ ಅದು ಸರಿಯಾದ ಅಷ್ಟೊಂದು ಸಂಪ್ರದಾಯ ಕ್ರಮದಿಂದ ಆಗೋದಿಲ್ಲ. ಅದರಿಂದ ಬ್ರಹ್ಮ ತಿಳಿದುಕೊಂಡ್ರೆ ತಪ್ಪಾಗಿ ತಿಳ್ಕೊಂಡಾಗ ಆಗುತ್ತಷ್ಟೆ. ಆದ್ದರಿಂದ ಇದೇ ಕ್ರಮ, ಈ ಒಂದು ಕ್ರಮದಿಂದಲೇ ತಿಳಿದುಕೊಳ್ಳಬೇಕು ಅಂತ ಹೇಳಿ ಮೊಟ್ಟ ಮೊದಲಿಗೆ ಒಂದು ಸ್ವಾಮಿಪಾದರವರು ನೋಡಿ ಎಂಥ ಈ ಶ್ಲೋಕ, ಅವರು ಹೇಗೆ ಈ ಒಂದು ಗ್ರಂಥದ ಪೂರ್ಣವಾದ ಉದ್ದೇಶವನ್ನು ಹಿಡಿದಿಟ್ಬಿಟ್ಟಿದ್ದಾರೆ. ಅವಾಚ್ಯಮ ಪ್ರಮೇಯಂಚ ಕಾರ್ಯ ಕಾರಣವರ್ಜಿತಂ ನಿಷ್ಕ್ರಿಯಂ ನಿಷ್ಕಲಂ ಶಾಂತಮಾತ್ಮಾನಮನುಸಂಧತೆ ಅಂತಕ್ಕಂಥ ಶ್ಲೋಕವನ್ನು ಹಿಡಿದಿಟ್ಟಿದ್ದಾರೆ. ಅದು ವೇದಾಂತ ಪರಿಭಾಷೆ ಧರ್ಮರಾಜಾಧ್ವರಿ ಅಂದರೆ ಮಂಗಳ ಶ್ಲೋಕ ಇದೆ, ಅದರಲ್ಲೂ ಈ ಮಂಗಳ ಶ್ಲೋಕ ನಾವು ನೋಡಿದ್ವಲ್ಲ. ಆದರೆ ಸಂಪ್ರದಾಯ ಅಂತಕ್ಕಂಥ ಏನಿದು ಅಂದರೆ ಈ ಒಂದು ಕ್ರಮದಿಂದ ಬ್ರಹ್ಮವನ್ನು ತಿಳ್ಕೊಳ್ಳಿ. ಬ್ರಹ್ಮ ಅವಾಚ್ಯ ಅಪ್ರಮೇಯ. ಅಲ್ಲಿ ಏನು, ಓ ನೋಡಿ, ಬ್ರಹ್ಮವು ಈ ಜಗತ್ತಿಗೆ ಕಾರಣವಾಗಿದೆ, ಇಂಥ ಬ್ರಹ್ಮವನ್ನು ತಿಳಿದುಕೊಳ್ಳಬೇಕು ಅಂಥೇಳಿ ಯಾವುದೋ ಪ್ರಮಾಣದ ಮೂಲಕ, ಅಲ್ಲಿ ಪ್ರಮಾಣ ಅಂತ ತಿಳ್ಕೊಳ್ಬೇಕು ಅಂತ ಬಂದು ಹೇಳಿಲ್ಲ ಅವನು. ಆದರೂ ಕೂಡ ಅದು ಬರುತ್ತದು, ಅದು ಸರಿಯಾದ ಒಂದು ಮಾರ್ಗ ಅಲ್ಲ ಅಂತ ತಿಳ್ಕೊಂಡು ಸ್ವಾಮಿಪಾದರು ಇದನ್ನು ಇದೆಲ್ಲ ಅದಕ್ಕಿಂತ ನೋಡಿ ಹೀಗೆ ಹೋಗಬೇಕು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ. ಇದನ್ನೆಲ್ಲ ಇಲ್ಲಿ ಮುಂದಿನ ಒಂದು ಭಾಗಗಳಿದೆಯಲ್ಲ, ಅದು ಬಹಳ ಒಂದು ಆಳವಾಗಿ ವಿಶ್ಲೇಷಣೆ ಮಾಡಿ ಒಂದು ನೋಡಿದ್ದಾರೆ. ಬಟ್ ಇದನ್ನು ಈ ಭಾಗವನ್ನು ಎಷ್ಟು ನಾವು ಚೆನ್ನಾಗಿ ತಿಳ್ಕೊಳ್ತೀವೋ ಅಷ್ಟು ನಮಗೆ ಶಾಂಕರ ಭಾಷೆ ಅರ್ಥವಾಗುತ್ತೆ. ಮತ್ತು ಈ ಭಾಗವನ್ನು, ಈ ಭಾಗ ಇದೆ ಅಂದರೆ ಅಧ್ಯಾಸ ಅವಿದ್ಯೆ ಇದು, ಇದನ್ನು ಸ್ವಲ್ಪ ಏನಾದರೂ ತಪ್ಪಾಗಿ ತಿಳಿದುಕೊಂಡು ಬಿಟ್ಟರೆ ಆವಾಗ ಏನಾಗುತ್ತೆ, ಕಾಯ್ತಾ ಇರ್ತಾರೆ ಯಾರು ಪೂರ್ವ ಪಕ್ಷಿಗಳು, ಹೇ ಸರಿ ಇಲ್ಲ ಅಂತ ಎದ್ಬಿಡ್ತಾರೆ. ಆ ಕಾರಣದಿಂದಲೇ ಇವತ್ತು ಈ ಅಧ್ಯಾಸ ಭಾಷ್ಯ ಅಂತ ಇದೆಯಲ್ಲ, ಭಗವತ್ಪಾದರು ಬರೆದಿರತಕ್ಕಂಥದ್ದು, ಅದಕ್ಕೆ ಅದನ್ನು ಆಕ್ಷೇಪಿಸಿ, ಇಲ್ಲ ನೋಡಿ ಇದು ಬರೆದಿರತಕ್ಕಂಥ ಸರಿ ಇಲ್ಲ ಅಂತ ಆಕ್ಷೇಪಿಸಿ ಶ್ರೀಮದ್ ರಾಮಾನುಜರು ಸುಮಾರು 140 ಪೇಜ್ ಇರಬಹುದಪ್ಪ, 120-130 ಪೇಜ್ ಇರ್ಬೋದು, ಅಷ್ಟು ದೀರ್ಘವಾಗಿರತಕ್ಕಂಥ ಒಂದು ವಿಶ್ಲೇಷಣೆ ಬರೆದಿದ್ದಾರೆ ಅವರ ಎಲ್ಲಿ ಶ್ರೀಭಾಷ್ಯದಲ್ಲಿ. ಯಾತಕ್ಕೆ ಬರೆದರು ಅಂದರೆ ಈ ಒಂದು ಭಾಗವನ್ನು ಏನೋ ಸ್ವಲ್ಪ ಅನ್ಯಥಾ ವ್ಯಾಖ್ಯಾನ ಮಾಡಿಬಿಟ್ಟು ವ್ಯಾಖ್ಯಾನಕಾರ ಬರೆದರು. ಅದನ್ನು ನೋಡಿ ಅವರು ನೋಡಿ ಸರಿ ಇಲ್ಲ ಅಂತ ಹೇಳಿದರು. ಇದನ್ನೇ ಎಸ್ ಕೆ ರಾಮಚಂದ್ರ ಹೇಳಿದ್ದು. ಒಂದು ವೇಳೆ ಏನಾದರೂ ಕೂಡ ಅವರು ಅಂದರೆ ರಾಮಾನುಜಾಚಾರ್ಯ ಮುಂತಾದ ಎಲ್ಲರೂ ಕೂಡ ಈಗ ನಮ್ಮ ಸ್ವಾಮಿಪಾದ ಹೇಳಿದ್ದಾರಲ್ಲ ಕ್ರಮ, ಇದು ಶಂಕರ ಭಗವತ್ಪಾದರ ಹೃದಯ, ಇದನ್ನು ಹೀಗೆ ಅವಿದ್ಯಾ, ಅಧ್ಯಾಸ, ಅವಿವೇಕ, ಸತ್ಯಾನೃತ, ಮಿಥುನೀಕರಣ ಮತ್ತು ಈ ಮಿಥ್ಯಾಜ್ಞಾನ, ಇವನ್ನೆಲ್ಲ ಈ ಪರಿಭಾಷೆ ಇದೆಯಲ್ಲ ಇದಕ್ಕೆ ಹೀಗೆ ಅರ್ಥವನ್ನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗಿಬಿಟ್ಟಿದ್ದರೆ ಆ ಸಂಪ್ರದಾಯ ಆ ಒಂದು ದರ್ಶನ ಬರ್ತಾನೆ ಇರಲಿಲ್ವೋ ಏನೋ ಅಂತ ಅಭಿಪ್ರಾಯನ ಎಷ್ಟೋ ಸರಿ ಹೇಳಿದ್ದಾರೆ ಎಸ್ ಕೆ ರಾಮಚಂದ್ರ. ನಿಜ ಅದು. ಯಾಕೆ
ಏನೋ ಸ್ವಲ್ಪ ಅನ್ಯಥಾ ವ್ಯಾಖ್ಯಾನ ಮಾಡಿದ್ರು, ಅದರಿಂದ ಆಕ್ಷೇಪಣೆ ಮಾಡಿ ಇವರೆಲ್ಲ ಬರೆದರು. ಇರಲಿ, ಅದೇ ಆ ವಿಚಾರ ನಮಗೆ ಅಷ್ಟೊಂದು ಅಗತ್ಯ ಇಲ್ಲ. ಏನು ಸರಿಯಾಗಿದೆ ಅದನ್ನು ಮಾತ್ರ ವಿಚಾರ ಮಾಡೋಣ. ಅಲ್ಲಲ್ಲಿ ಸ್ವಲ್ಪ ಆ ಭಾಗವನ್ನು ವಿಶ್ಲೇಷಿಸಿ ನೋಡೋಣ. ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.